ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ತಗೋ ಫೋನಲ್ಲಿ ಮಾತಾಡು, ನಿಮ್ಮ ಕಾಲೇಜವರಿಗೆ ಕಾಲ್ ಮಾಡಿಬಿಟ್ಟು ಕೇಳು, ನೀನು ಯಾವ ಇಯರಲ್ಲಿ ನೀನು ಪಾಸ್ಔಟ್ ಆಗಿದೆ ಅಂತೆಲ್ಲ ಹೇಳು ಅಂತ ಕೇಳು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ತುಂಬ ಶಾಕಲ್ಲಿದ್ದಾಗ ಈ ಕಡೆ ದೇವಿಯಾನಿ ಕಡೆ ತಿರುಗಿ ನೋಡ್ತಾ ಇರ್ತಾಳೆ. ನೀನು ಯಾವಾಗಲೂ ನಮ್ಮ ಅತ್ತೆ ಕಡೆ ತಿರುಗಿ ನೋಡ್ತಿದ್ದೀನಿ, ನಾನು ನಿನಗೆ ಹೇಳಿದ್ದು ಕಾಲ್ ಮಾಡಿ ಕೇಳು ಅಂತ. ನೀವಿಬ್ಬರಿಗೆ ಏನು ಪಾರ್ಟ್ನರ್ ಇನ್ ಕ್ರೈಮ್ ಅನ್ನೋ ಥರ ಅವ್ರನ್ನೇ ನೋಡ್ತಿದ್ದೀನಿ, ನಾನು ಏನೇ ಪ್ರಶ್ನೆ ಕೇಳಿದ್ರು ಅಂತೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ಈ ಕಡೆ ಅಂಜು ಇದ್ದಾಳೆ, ನಮ್ಮಮ್ಮ ಯಾಕೆ ಯಾರೋ ತಪ್ಪು ಮಾಡಿದ್ದಕ್ಕೆ ಇವ್ರ ಕಡೆ ಬೆಳ್ ಮಾಡಿ ತೋರಿಸ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಲೂಸು, ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತು, ನೀನು ಸುಮ್ಮನೆ ಇರೋ, ತೆಪ್ಪಗಿದ್ರೆ ಸಾಕು ನೀನು ಅಂತೇಳಿ ಈ ಕಡೆ ಅಂಜನಾಗೆ ಬೈತಾ ಇರ್ಬೇಕಾದ್ರೆ ದೇವಿಯಾನಿ ಕೂಡ ಹೋಗ್ಬಿಟ್ಟು ಅಂಜನಾಗೆ ನೀನು ಸುಮ್ಮನೆ ಇರು ಅಂತೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ದೇವಿಯಾನಿನೂ ಕೂಡ ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ ನೀನು ಅಂತೇಳಿ ಈ ಕಡೆ ಕೇಳ್ತಿರ್ಬೇಕಾದ್ರೆ ಅಲ್ಲ ಅದನ್ನು ನಾನು ಅವ್ರನ್ನ ಕೇಳ್ತೀನಿ, ನೀವು ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ಲಾಗಿದ್ದರೆ ನಾನು ಅವ್ರನ್ನ ಕೇಳ್ತಿದ್ದೀನಿ, ಅವಳು ಆನ್ಸರ್ ಮಾಡ್ತಾಳೆ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಕೇಳ್ತೇ ಇಲ್ವಾ ನೀನು ಹೇಳು ಅಂತ ಅಂದಾಗ ಅದು ಅಂತ ಕೂಡ ಅವಳು ತೊಡಸ್ತಾ ಇರ್ತಾಳೆ. ಸರಿ ಆಯಿತು ಬಿಡು, ನೀನು ಕೇಳ್ಬಿಡು, ನಾನೇ ಫೋನ್ ಮಾಡಿ ಕೇಳ್ತೀನಿ ಇರು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕಾಲ್ ಮಾಡಿ ಕೇಳ್ತಾನೆ. ಸಿದ್ಧಗಂಗಾ ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟರ್ ಅಜಿತ್ ಮಾತಾಡ್ತಾ ಇರೋದು. ನನಗೊಂದು ಕ್ಲಾರಿಫಿಕೇಷನ್ ಬೇಕಿತ್ತು, ಸೊ ನಾನು ಹಿಂಗೆ ಕಾಲ್ ಮಾಡಿದ್ದೆ ಅದಕ್ಕೋಸ್ಕರನೇ. ನನಗೆ ಅಶ್ವಿನಿ ಅನ್ನೋದು ಲಾಸ್ಟ್ ಬ್ಯಾಚಲ್ಲಿ ಯಾರಾದರೂ ಇದ್ರಾ ಅಂತ ಕೇಳೋಕ್ಕೆ ಅಂತ ಕಾಲ್ ಮಾಡಿದೆ. ಯಾರಾದರೂ ಇದ್ದಾರಾ ಮೇಡಮ್ ಅಂತ ಕೇಳಿದ್ದಕ್ಕೆ ಅವ್ರು ಆ ಕಡೆಯಿಂದ ಇಲ್ಲ ಸರ್, ಯಾರೂ ಆ ಥರ ಪಾಸ್ಔಟ್ ಆಗಿರೋರು ಯಾರೂ ಇಲ್ಲ ಅಂತೇಳಿ ಕೂಡ ಅವ್ರು ಹೇಳ್ತಾರೆ. ಅದಕ್ಕೆ ಅಜಿತ್ ಇದ್ದವನು ಅದು ಹೌದಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಆ ಕಡೆ ಕಾಲ್ ಕಟ್ ಮಾಡ್ತಾನೆ. ಅದೇ ಟೈಮ್ಗೆ ಅವ್ರ ಮಾವನ್ ಕೂಡ ಹೇಳ್ತಾನೆ, ನೋಡಿದ್ರ ಮಾವ, ಇವಳು ಫೇಕ್ ಮನಸ್ವಿ, ಇವಳು ಮನಸ್ವಿ ಅಲ್ಲ, ಇವಳು ಅಶ್ವಿನಿ, ಇವಳು ಸುಮ್ಮನೆ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾಳೆ ಅಂತೇಳಿ ಹೇಳ್ತಾ ಇರ್ತಾನೆ. ಅಲ್ಲ ಈ ಕಡೆ ಭೂಮಿ ಕೂಡ ಕೇಳ್ತಿರ್ತಾನೆ, ನಮಗೆ ಯಾರಿಗೂ ಬರ್ತಿರೋ ಡೌಟು ನಿಮಗೆ ಯಾಕೆ ಬಂತು ಅಂತ ಕೇಳಿದಾಗ ಈ ಕಡೆ ಸಂಗೀತನೂ ಕೇಳ್ತಿಲ್ಲ, ಹೌದು ಹೇಗೆ ಬಂತು ನಿನಗೆ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಈ ಕಡೆ ಗ್ರೀನ್ ಹಾಸ್ಪಿಟಲ್ಗೆ ನಾನು ಅವಾಗ ಹೋಗ್ತಾ ಇದ್ದೆ, ಅವಳು ಅಲ್ಲಿ ಸ್ಟಾಫ್ ನರ್ಸ್ ಆಗಿಲ್ಲ, ಅದನ್ನು ನಾನು ನೋಡಿದ್ದೆ. ಬಟ್ ಆಲ್ ಆಫ್ ಈ ಸಡನ್ನಾಗಿ ನನಗೆ ಹುಷಾರಿಲ್ಲ ಅಂತ ಬಂದಾಗ ಅವಳು ಸಡನ್ನಾಗಿ ಬಂದು ಸ್ಟಾಫ್ ನರ್ಸ್ ಆಗಿ ಬಂದುಬಿಟ್ಟು ಅದಾದಮೇಲಿಂದ ಅಜ್ಜಿನೂ ನೋಡ್ಕೊಳ್ಳೋ ಥರ ಆಯಿತು. ಅದಾದಮೇಲಿಂದ ನನಗೆ ಭೂಮಿಗೆ ಹುಷಾರಿಲ್ಲ ಅಂತ ಆಯಿತಲ್ಲ, ಆವಾಗ ನನಗೆ ಸ್ವಲ್ಪ ಡೌಟ್ ಹೊಡಿತು. ಆವಾಗ ಅವಳಿಗೆ ಹೇಳಿದೆ ಸ್ವಲ್ಪ ನೋಡ್ಕೊಳ್ಳಿ ಭೂಮಿನ ಅಂತ ಅಂದಾಗ ಅವಾಗ ಅವಳು ಸಡನ್ನಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದು ಕೊಡೋದು, ಬಿಸಿ ನೀರು ತೊಗೊಂಡು ಬಂದು ಕೊಡೋದು ತೊಗೊಂಬಂದು ಕೊಡ್ತಾಯಿದ್ಲ. ಅವಾಗ ನನಗೆ ಸ್ವಲ್ಪ ಡೌಟ್ ಹೊಡಿತ್ತು, ಯಾಕಂದರೆ ಯಾವ ಸ್ಟಾಫಿಗೆ ಕೂಡ ಬಿಸಿನೀರು ತೊಗೊಂಡು ಬಂದು ಕೊಡೋಲ್ಲ, ಆರಿಸಿ ನೀರು ತೊಗೊಂಡು ಬಂದು ಕೊಡ್ತಾರೆ ಪೇಷಂಟ್ಸ್ಗೆ. ಆದರೆ ಇವಳು ಹಂಗಲ್ಲ, ಎಲ್ಲ ಬಿಸಿ ನೀರನ್ನೇ ತೊಗೊಂಡು ಬಂದು ಕೊಡೋಳು. ಆಮೇಲೆ ಟ್ಯಾಬ್ಲೆಟ್ಸು ಕೂಡ ಹಂಗೆ ತೊಗೊಂಡು ಬಂದು ಕೊಡ್ತಾಯಿದ್ಲು. ಸೊ ಆವಾಗ ನನಗೆ ಡೌಟ್ ಹೊಡಿತು. ಆವಾಗ ಅವಳ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯಿತು ಇವಳು ಆ ಕಾಲೇಜಲ್ಲಿ ಓದಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಸರಿ ಹೋಗೋ ಒಳಗಡೆ ತಾನೇ ಮನಸ್ವಿ ಅಂತ ನಂಬಿಸಲಿಲ್ಲ, ಆವಾಗಲೇ ಅಲ್ಲೇ ನನಗೆ ಕನ್ಫರ್ಮ್ ಆಯಿತು ಇವಳು ಫೇಕ್ ಮನಸ್ವಿ ಅಂತ ನನಗೆ ಆವಾಗಲೇ ಗೊತ್ತಾಯಿತು ಅಂತೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ಇವಾಗ ಏನು ಹೇಳ್ತೀರಮ್ಮ ಈ ಫ್ರಾಡ್ ಮನಸ್ವಿ ಬಗ್ಗೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಅವಳು ಈ ಕಡೆಯಿಂದ ದೇವಿಯಾನಿ ಇದ್ದವಳು ಸಿಗ್ನಲ್ ಮಾಡಿರ್ತಾಳೆ, ಮಾತಾಡೋದು ನೀನೇನಾದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಅವಳು ಕೂಡ ಈ ಕಡೆ ಅಶ್ವಿನಿ ಇದ್ದವಳು ಅಪ್ಪ ಅಂತ ಹೇಳಿ ಮಾತಾಡೋಕ್ಕೆ ಹೋದಾಗ ಕರಿಬೇಡ ನಮ್ಮ ಮಾವನ ನಿನ್ನ ಅಪ್ಪ ಅಂತ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು 20 ವರ್ಷದಿಂದ ತನ್ನ ಮಗಳು ನೋಡಿಲ್ಲ ಅಂತ ಇದರಲ್ಲಿ ಅವ್ರನ್ನ ನೋಡ್ತಿದ್ರು ಅಷ್ಟೇ ಹೊರತು ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ದೇವಿ ಏನಿದ್ದು ಅಲ್ಲ ಅಜಿತ್ ನೀನು ಸುಮ್ಮನೆ ಇರು, ಏನೋ ಮಾತಾಡೋಕೆ ಹೋಗ್ಬಿಟ್ಟು ಅವಳು ಏನೋ ಮಾತಾಡೋಕೆ ಹೋಗ್ತಿದ್ದಾಳೆ, ನೀನು ಏನಕ್ಕೆ ತಡಿತಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ಅತ್ತೆ ಅವಳಿಗೆ ಏನು ಮಾತಾಡೋಕೆ ಹೋಗ್ತಾಳೆ, ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಲ್ಲ ಅವ್ಳು ಫೇಕ್ ಮನಸ್ವಿ ಅಂತ, ನೀವೇನು ಅವ್ಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ, ಇಲ್ಲ ಏನು ಸಂಬಂಧ ಇದೆ ಹೇಳಿ ನಿಮಗೂ ಅವಳಿಗೂ ಅಂತೇಳಿ ಈ ಕಡೆ ದೇವಿಯಾನಿಗೆ ಕ್ವಶನ್ ಮಾಡಿ ಕೇಳ್ತಾ ಇರ್ತಾನೆ. ಹಾಗಲ್ಲ ಕಣೋ, ಯಾರೋ ಏನೋ ತಪ್ಪು ಮಾಡಿರಲ್ಲ ಬೇಕು ಅಂತ, ಅವಳು ಏನೋ ಹೊರಟಿದ್ದಾಳೆ ಏನೋ ಮಾತಾಡೋದಕ್ಕೆ ಅಂತೇಳಿ, ಅವಳು ಯಾಕೆ ತಡೀತಾ, ಅವಳು ಏನು ಅಂತಾಳೆ ಅಂತ ಫಸ್ಟ್ ಕೇಳೋಣ ಇರು ಸಮಾಧಾನದಿಂದ, ಅದಾದಮೇಲಿಂದ ನೀನೇನು ಡಿಸೈಡ್ ತೊಗೊತೀಯ ಅದು ನಿನಗೆ ಬಿಟ್ಟಿದ್ದು, ಅಲ್ಲಿ ತನಕ ಕೇಳೋಣ ಇರೋ ಅವಳು ಏನು ಮಾತಾಡ್ತಾಳೆ ಏನು ಅಂತೇಳಿ ಈ ಕಡೆ ದೇವಿಯಾನಿನೂ ಕೂಡ ಈ ಕಡೆ ಸಮಾಧಾನ ಮಾಡಿ ಅಜಿತ್ಗೆ ಹೇಳ್ತಾ ಇರ್ತಾಳೆ. ಅಲ್ಲದ ನೀವು ಹೆಂಗೆ ಇವಳನ್ನ ನಂಬ್ತೀರ, ಇವಳು ಫೇಕ್ ಮನಸ್ಸು ಅಂತ ನಾನೇನು ಇದೆಲ್ಲ ಪ್ರೂವ್ ಮಾಡಿದ್ದೀನಲ್ಲ ಅಂತ ಅಂದಾಗ ಅಲ್ಲ ಕಣೋ ಅವಳು ಏನೋ ಹೊರಟಿದ್ದಾಳೆ, ಫಸ್ಟ್ ಏನು ಹೊರಟಿದ್ದಾಳೆ ಕೇಳೋಣ ಇರು ಅಂತ ಹೇಳಿದಾಗ ಅಲ್ಲ ನಾನೇ ಹೇಳ್ತಿದ್ದೀನಿ ಅಲ್ವಾ ಅವ್ಳು ಫೇಕ್ ಮನಸ್ವಿ ಅಂತ, ನೀವು ನನ್ನ ಮಾತೇ ಕೇಳ್ತಿಲ್ಲ ಅಂತೇಳಿ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹಾಗಲ್ಲ ಕಣೋ ಯಾರೇ ಆಗಲಿ ತಪ್ಪು ಮಾಡಿರಲ್ಲ, ಸ್ವಲ್ಪ ಯೋಚನೆ ಮಾಡೋಣ ಇರು ಅಂತ ಹೇಳಿ ಈ ಕಡೆ ದೇವಿಯಾನಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ಮನೇಲಿ ಉಳ್ಕೋಬೇಕು ಅಂತ ಇದ್ದರೆ ನಿಜ ಏನು ಅಂತ ನೀನು ಹೇಳು, ಇಲ್ಲಿ ಎಲ್ರಿಗೂ ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೀವೇನಂತ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಈ ಕಡೆ ಕೇಳಿದಾಗ ಅದೇ ಟೈಮ್ಗೆ ಈ ಕಡೆ ಅವ್ರ ಅಜ್ಜಿ ಇದ್ದರು, ನೀನು ಯಾಕೋ ದೇವಿಯಾನಿ ಮೇಲೆ ಅನುಮಾನ ಪಡ್ತಿದ್ದೆ, ಅವ್ರು ನೀನು ಅತ್ತೆ ಕಣೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ನು ಅಜಿತ್ ಕೂಡ ಹೇಳ್ತಾನೆ ಅವ್ರು ನನ್ನ ಹತ್ತೆನೇ ಆಗಿರ್ಬೋದು, ಬಟ್ ಇವ್ರು ಸಪೋರ್ಟ್ ಮಾಡ್ತಾರೆ ನನಗೆ ಇವ್ರ ಮೇಲೆ ಡೌಟ್ ಬರ್ತಿದೆ ಅಂತೇಳಿ ಈ ಕಡೆ ದೇವಿಯಾನಿಗೂ ಕೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ದೇವಿಯಾನಿದ್ದವಳು ನಿಜ ಏನು ಹೇಳೋ ಅಂತ ಹೇಳಿ ಈ ಕಡೆ ದೇವಿಯಾನಿನೇ ಅಶ್ವಿನಿ ಕ್ವಶನ್ ಮಾಡಿ ಕೇಳ್ತಿರ್ಬೇಕಾದ್ರೆ ಆಯ್ತು ಚಿಕ್ಕಮ್ಮ ನಾನು ಹೇಳ್ತೀನಿ ಸತ್ಯನೇ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಅಶ್ವಿನಿ ಹೇಳ್ತಾಳೆ,
ಹೌದು, ನಾನು ಮೆಡಿಕಲ್ ಕೋರ್ಸ್ ಮುಗಿಸಿಲ್ಲ, ನಾನು ನಿಮ್ಗೆ ಸುಳ್ಳು ಹೇಳಿದೆ ಅಂತ ನಿಜ ಹೇಳ್ತಿಲ್ಲ. ಅದನ್ನು ಕೇಳಿ ಎಲ್ರಿಗೂ ತುಂಬ ಶಾಕ್ ಆಗುತ್ತೆ ಅಂತ. ಅದೇ ಟೈಮ್ಗೆ ಯಾಕೆ ನೀನು ಮೆಡಿಕಲ್ ಕೋರ್ಸ್ ಮುಗಿಸಿಲ್ಲ, ಏನು ಪ್ರಾಬ್ಲಮ್ ಇತ್ತು ನಿನಗೆ ಅಂತ ಕೇಳಿದಾಗ ಆವಾಗ ಅವಳೊಂದು ಸ್ಟೋರಿ ಹೇಳ್ತಾಳೆ. ಇಲ್ಲ, ನಾನು ಆಶ್ರಮದಲ್ಲಿದ್ದೆ, ನನಗೆ ಓದೋದಕ್ಕೆ ದುಡ್ಡಿರಲಿಲ್ಲ. ಸೊ ಹಾಗಾಗಿ ನಾನು ಆಶ್ರಮದಲ್ಲಿ ಓದೋಕ್ಕಾಗಲಿಲ್ಲ. ನನಗೆ ತುಂಬ ಊಟ ತಿನ್ನೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ ಟೈಮಲ್ಲಿ. ಸೊ ಅದಕ್ಕೆ ನಾನು ಮೆಡಿಕಲ್ ಓದೋದಕ್ಕಾಗಲಿಲ್ಲ. ಅಲ್ಲಿ ಇರೋರ್ನೆಲ್ಲನೂ ನಾನು ನೋಡ್ಕೊತಿದ್ದೆ. ಹಂಗಾಗಿ ಅಲ್ಲಿದ್ದಿದ್ದು ಅಲ್ಲಿ ಆಶ್ರಮದಲ್ಲಿ ಇದ್ದಿದ್ದು ಒಬ್ಬರು ಕೂಡ ನನಗೆ ಹೇಳಿದ್ರು, ಈ ಥರ ಮನೆಯಲ್ಲಿ ಒಬ್ಬರನ್ನ ನೋಡ್ಕೋಬೇಕಾಗಿದೆ, ಅದಕ್ಕೆ ನೀನು ಹೋಗು ಅಂತ ಹೇಳಿ. ಅದಕ್ಕೆ ನನ್ನನ್ನು ಅಜ್ಜಿ ನೋಡ್ಕೊಳ್ಳೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ರು. ಸೊ ಹಂಗಾಗಿ ನಾನು ಓದೋಕ್ಕಾಗಲಿಲ್ಲ ಮುಂದಕ್ಕೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಿನಗೆ ಹೊಟ್ಟೆ ತಿನ್ನೋಕ್ಕೂ ಊಟ ಇರಲಿಲ್ವ ಅಂತೇಳಿ ದೇವಿಯನ್ನು ಕೂಡ ಇಲ್ಲಿ ಇದು ಮಾಡ್ತಾಯಿದ್ಲು. ಹೌದು ಚಿಕ್ಕಮ್ಮ ಅಂತೇಳಿ ಅವಳು ಕೂಡ ತಪ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಫ್ರೇಕ್ ಇಲ್ಲ ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಹೇಳಿದಾಗ ಈ ಕಡೆ ಶ್ರಮಂತ್ ಇದ್ದವನು, ಸುಮ್ಮನೆ ಇರು, ನೀನು ನನ್ನ ಮಗಳ ಬಗ್ಗೆ ಏನು ಮಾತಾಡಬೇಡ, ನನ್ನ ಮಗಳು ಮಾತಾಡೋ ಯೋಗ್ಯತೆ ನಿನಗಿಲ್ಲ, ಸುಮ್ಮನೆ ಅವಳ ಬಗ್ಗೆ ಇಲ್ದಿರೋದನ್ನೆಲ್ಲ ಹೇಳ್ತಿದ್ಯಾ, ಅವಳೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಶ್ರವಣು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇಲ್ಲ ಮಾವ, ನೀವು ಅವಳನ್ನ ನಂಬಿ ತುಂಬ ಮೋಸ ಹೋಗ್ತಾ ಇದ್ದೀರಾ, ಇಷ್ಟು ವರ್ಷ ಅವಳನ್ನ ಇಲ್ಲ ಅಂತ ನೀವು ಇದು ಮಾಡ್ತಾಯಿದ್ರಿ, ಇವಾಗ ನೋಡಿದ್ರೆ ಅವಳು ಸಡನ್ನಾಗಿ ಅವಳು ಫೇಕ್ ಮನಸ್ಸು ಅಂತ ನಾನೇ ಪ್ರೂವ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅದೇ ಟೈಮ್ಗೆ ಇಲ್ಲಿ ಈ ಕಡೆ ಅಶ್ವಿನಿ ಇದ್ದವಳು ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾಳೆ. ಏನಿಗೆ ಗೊತ್ತಪ್ಪ, ಇವರು ನೀವು ಯಾಕೆ ಭೂಮಿನ ಈ ಮನೆ ಸೊಸೆ ಅಂತ ನೀವು ಒಪ್ಕೊಂಡಿಲ್ವಲ್ಲ, ಹಾಗಾಗಿ ಇವ್ರೂ ಕೂಡ ನಿಮ್ಮ ಮಗಳು ಅಂತ ಇವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದಾಗ ಅದನ್ನು ಶ್ರವಣ್ ತುಂಬ ನಂಬ್ತಾನೆ. ಹೌದು ಮಗಳೇ, ನೀನು ಹೇಳಿದೆ ನಿಜ, ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ, ಇವಾಗ ನೀನು ಕಣ್ ತಿರ್ಸಿದೆ ನನಗೆ, ಇವನು ಅದಕ್ಕೆ ಈ ಥರ ಎಲ್ಲ ಮಾಡ್ತಿರೋದು ಅಜಿತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ನಾನು ಇನ್ಮೇಲಿಂದ ಒಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ, ನಾನು ಇಲ್ಲಿಂದ ಮನೆ ಬಿಟ್ಟು ಹೊರಟೋಗ್ತೀನಿ, ನನ್ನ ಮನಸ್ವಿನ ಕರ್ಕೊಂಡು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾನೆ. ಅಯ್ಯೋ ಮಾವ, ಇಷ್ಟು ವರ್ಷದಿಂದ ಜೊತೆಲಿದ್ದೀರ, ಇಷ್ಟು ದಿನ ನೀವು ಮನೇಲಿ ಇರ್ತಿರ್ಲಿಲ್ಲ, ಆದರೆ ಇಷ್ಟು ವರ್ಷ ನೀವು ಸಡನ್ನಾಗಿ ಮಗಳು ಸಿಕ್ಕಿದ್ಲು ಅಂತೇಳಿ ಬಂದಿದ್ದೀರಾ, ಅದು ಇವಾಗ ನೋಡಿದ್ರೆ ನೀವು ಮನೆ ಬಿಟ್ಟು ಸಡನ್ನಾಗಿ ಹೋಗ್ತೀನಿ ಅಂತ ಹೇಳ್ತಿದ್ದೆ, ಆದರೂ ಈ ಫೇಕ್ ಮನಸ್ಸು ಡ್ರಾಮಾ ಕ್ರಿಯೇಟ್ ಮಾಡಿರೋಳ ಬಗ್ಗೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ನೀನು ನನ್ನ ಮಗಳ ಬಗ್ಗೆ ಮಾತಾಡಬೇಡ ಅಷ್ಟೇ, ನಾನಂತೂ ಈ ಮನೇಲಿ ಇರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ಶ್ರವಣ್ ಏನು ಹಿಂಗೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ, ನೀನು ಮಾತಾಡಬೇಡ, ನಿಮ್ಮ ಮಗ ತುಂಬ ಮೀರಿದ್ದಾನೆ, ನನ್ನ ಮಾತು ಕೇಳಲ್ಲ, ಅವ್ನು ಹೇಳ್ದಂಗೆ ಎಲ್ಲ ಮನೇಲೂ ಕೇಳ್ತಿದ್ದೀರಾ, ಹಂಗಾಗಿ ನಾನು ಈ ಮನೇಲಿ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಮಗಳನ್ನ ಕರ್ಕೊಂಡು ಹೊರಡ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡಿದ್ದು ಭೂಮಿನೂ ಕೂಡ, ಅಯ್ಯೋ ದೊಡ್ಡ ಸಾಬ್ರೆ ಹೋಗ್ಬಿಡಿ, ನಿಮಗೆ ಯಾಕೆ ಹೋಗ್ತಿದ್ದೀರಾ ಅಂತ ಹೇಳಿ ಅವಳು ಕೂಡ ಕೇಳ್ತಿರ್ತಾಳೆ. ಅದಕ್ಕೆ ಈ ಕಡೆ ಅಜಿತ್ ಇದ್ದನು, ನೋಡಿ ಮಾವ, ಸುಮ್ಮನೆ ನೀವು ಅವಳು ನಂಬ್ಕೊಂಡು ಹೋಗಬೇಡಿ ಅಂತ ಹೇಳ್ತಿರ್ತಾಳೆ. ಈ ಕಡೆ ಸಂಗೀತನ ಕೂಡ ಹೌದು ಕಣ, ಏನು ಅಂತ ತಿಳ್ಕೊಳ್ಳೋಣ ಫಸ್ಟು, ಯಾಕೆ ಹೀಗೆಲ್ಲ ಆಡ್ತಿದ್ಯಾ ನೀನು, ಯಾಕೆ ಸಡನ್ನಾಗಿ ಈ ಮಾತಿಗೆ ಮುಂಚೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳ್ತೀಯ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿಯು ಕೂಡ ಅವ್ರು ಶ್ರವಣ್ ಕಾಲು ಹಿಡಿದು ಬೇಡ್ಕೊತಾಳೆ, ಬೇಡ ದೊಡ್ಡ ಸಾಬ್ರೆ ಹೋಗ್ಬಿಡಿ, ಮನೆ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಅವಳನ್ನ ಅದನ್ನು ಲೆಕ್ಕಿಸ್ತೇನೆ, ಅವಳನ್ನ ಬಿಟ್ಬಿಟ್ಟು ಇವಳನ್ನ ಕರ್ಕೊಂಡು, ಇಲ್ಲ ಯಾರೂ ನನ್ನ ತಡಿಬೇಡಿ, ನಾನು ಹೊರಟೋಗ್ತೀನಿ ಇಲ್ಲಿಂದ ಅಂತ ಹೇಳಿ ಶ್ರವಣು ಈ ಕಡೆ ಅಶ್ವಿನಿ ಕರ್ಕೊಂಡು ಹೊರಟೋಗ್ತಾರೆ. ಈ ಕಡೆ ಕಾಲು ಹಿಡಿದು ಬೇಡ್ಕೊತಿದ್ದು ಭೂಮಿನೂ ಕೂಡ ಅಳ್ತಾನೆ ಇರ್ತಾರೆ. ಎಲ್ಲರೂ ಫುಲ್ ಶಾಕಲ್ಲೇ ಇರ್ತಾರೆ, ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಎಲ್ಲರೂ ಮುಂದೆ ಅಳೋ ಥರ ಬಂದ್ಬಿಟ್ಟು ಸೈಡಲ್ಲಿ ತುಂಬ ನಗ್ತಾನೆ ಇರ್ತಾಳೆ. ಈ ಕಡೆ ಏನೇನೆಲ್ಲ ಆಯಿತು ಅಂತ ಮತ್ತೆ ಅಜ್ಜಿತು ಕೂಡ ಎಲ್ಲನೂ ನೆನ್ಪು ಮಾಡ್ಕೊತಾ ಇರ್ತಾನೆ. ನಾನು ಏನು ಹೇಳಿದೆ, ಶ್ರಾವಣ್ ಬಾವ ಏನಕ್ಕೆ ಹೋದ್ರು ಅಂತೇಳಿ ಎಲ್ಲನೂ ನೆನ್ಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಭೂಮಿ ಕೂಡ ಕಾಲಿಗೆ ಬಿದ್ದು ಬೇಡ್ಕೊಂಡ್ಲು, ಅದನ್ನು ಕೂಡ ಯಾರೋ ಲೆಕ್ಕಿಸ್ತೇನೆ, ಹಂಗೆ ಹೊರಟೋದ್ರಲ್ಲ ಅಂತೇಳಿ ಈ ಕಡೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಈ ಕಡೆ ಸತ್ಯನ ಹತ್ರ ಹೇಳ್ತಿರ್ತಾರೆ, ಅಲ್ಲ ನಮ್ಮ ಶ್ರವಣ್ ಮಾವ ಎಷ್ಟು ಬೇಗ ನಂಬಿದ್ರು ನೋಡಿ, ಹುಡ್ತಾಗ್ಲಿಂದ ಜೊತೆಲಿ ಇದ್ದಿದ್ದವ್ರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ಈಗ ಯಾರೋ ಆಲ್ ಆಫ್ ಸಡನ್ನಾಗಿ ಯಾರೋ ಬಂದರು, ಇನ್ನೊಬ್ಬರು ಯಾರೋ ಮಾತು ಕೇಳ್ಕೊಂಡು ಅದು ಹಿಂಗೆ, ಅದನ್ನು ನೋಡಿ ಅವಳು ಎಷ್ಟು ಚೆನ್ನಾಗಿ ಕತೆ ಕಟ್ಟಿದ್ದಾಳೆ ಅಂತ ಅಂದರೆ, ಭೂಮಿನ ಅವ್ರು ಸೊಸೆಯಾಗಿ ಒಪ್ಕೊಂಡಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಮಗಳನ್ನ ಒಪ್ಕೊಂಡಿಲ್ಲ ಅನ್ನೋ ಥರ ಕ್ರಿಯೇಟ್ ಮಾಡಿದ್ದಾಳೆ ನೋಡಿ. ಎಂಥ ಜನ ಇರ್ತಾರೆ ಅಲ್ವಾ ಸತ್ಯಣ್ಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯ ಕೂಡ ಹೇಳ್ತಿದ್ದಾನೆ, ಹಾಲಕ್ಕೋಣ ಆಲ್ ಆಫ್ ಸಡನ್ನಾಗಿ ಅವರು ಕೂಡ ಒಬ್ಬಳು ಮಗಳು ಸಿಕ್ಕಿದ್ದಾರೆ, ಅವರು ಅದೇ ಖುಷಿಲಿ ಇರ್ತಾರೆ. ನೀನು ಸಡನ್ನಾಗಿ ಹೋಗಿ ಈ ಥರ ಹೇಳಿದ ಮೇಲಿಂದ ಅವರಿಗೂ ತುಂಬ ಕೋಪ ಬರುತ್ತೆ, ಹಾಗಾಗಿ ಅವ್ರು ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಅಂತೇಳಿ ಅಲ್ಲಿ ಸಿಗ್ತೀನಿ. ನಾನು ಇರೋತ್ತ ಕನ್ಫರ್ಮ್ ಆಗಿ ಪ್ರೂವ್ ಮಾಡಿಕೊಂಡೆ ಅವ್ರಿಗೆ ತೋರಿಸ್ತಾ ಇದ್ದೀನಿ, ಆದರೆ ಬಟ್ ಅವ್ರು ನಂಬೋದಕ್ಕೆ ರೆಡಿ ಇಲ್ಲ. ಅಲ್ಲ ಅಷ್ಟೊಂದೆಲ್ಲ ಬುದ್ಧಿ ಇಲ್ವ ನಮ್ಮ ಮಾವಂಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ, ಮನೆಯವ್ರಿಗೊತ್ತು ಬಿಡು, ಯಾರು ಏನು ಅಂದ್ರೂ ಎಲ್ಲನೂ ನಂಬ್ತಾರೆ, ಅಟ್ಲೀಸ್ಟ್ ನಾನು ಹೇಳ್ತಿದ್ದೀನಿ ಅನ್ನೋದಕ್ಕಾದ್ರೂ ಕಾಮನ್ ಸೆನ್ಸ್ ಬೇಡವಾ ಅವರಿಗೆ ಅಂತೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಭೂಮಿನೂ ಕೂಡ ಸ್ಟೇಷನಿಗೆ ಬಂದುಬಿಟ್ಟು ಕಾಫಿ ಕೊಡೋದಕ್ಕೆ ಅಂತ ಬಂದಾಗ ಅದಕ್ಕೇ ಭೂಮಿ ಹೇಳ್ತಿರ್ತಾಳೆ, ನೀವು ಸಡನ್ನಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಎಲ್ಲನೂ ಹೇಳ್ಬಿಟ್ಟಲ್ಲ, ಹಂಗಾಗಿ ಮನೆಯವರಿಗೆ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಫೇಕ್ ಮನಸ್ವಿನ ನಿಜವಾದ ಮನಸ್ವಿ ಅಂತ ಹೇಗೆ ನಂಬ್ಕೊತಾರೆ ಹೇಳು, ಒಂದು ಕಾರಣದಲ್ಲಿ ನೀನೇ ಮನಸ್ವಿ ಅಂತ ಅಂದರೆ ನಾನು ನಂಬಿಡ್ತಿದ್ದೆ, ನಾನೇ ಸುಮ್ಮನೆ ಆಗ್ಬಿಡ್ತಿದ್ದೆ, ಆದರೆ ಫೇಕ್ ಮನಸ್ವಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಹೆಂಗೆ ನಂಬ್ತಾರೆ ಹೇಳು, ಫೇಕ್ ಮನಸ್ವಿ ಅಂತ ಪ್ರೂವ್ ಮಾಡಿದ್ರೆ ಹೆಂಗೆ ನಂಬ್ತಿದ್ದಾರೆ ಹೇಳು ಅಂತೇಳಿ ಹೇಳ್ತಾ ಇರ್ತಾಳೆ. ಏನಂದ್ರೆ ಸಾಹೇಬ್ರೆ ನೀವು, ನಾನು ಮನಸ್ವಿನ ಅಂತ ಕೇಳಿದಾಗ, ಅಂದರೆ ನೀನೇ ಮನಸ್ವಿಯಾಗಿ ಬಂದಿದ್ದಿದ್ರೆ ಅಂತ ಹೇಳಿದ್ದು ಅಷ್ಟೇ ಹೊರತು ಬೇರೆ ಅಲ್ಲ, ನೀನೇ ಮನಸ್ವಿ ಅಂತ ನಾನು ನಿಜ ಅಂತ ಹೇಳ್ತಿಲ್ಲ ಅಂತ ಹೇಳ್ತಾರೆ.
ಅದೇ ಟೈಮ್ಗೆ ಅದು ಹೇಗೆ ಹೇಳ್ತೀರಾ ನೀವು ಮನಸ್ವಿ ಅಲ್ಲ ಅಂತ ನೀವು ಹೆಂಗೆ ಪ್ರೂವ್ ಮಾಡ್ತೀರಾ, ನಾನು ಮನಸ್ವಿ ಅಂತ ಹೆಂಗೆ ಪ್ರೂವ್ ಮಾಡ್ತೀರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ನಮ್ಮ ಜಯಂತಿ ಅತ್ತೆ ಎಷ್ಟು ಸಾಫ್ಟ್ ಆ್ಯಂಡ್ ನೇಚರ್ ಗೊತ್ತಾ, ಅವ್ರು ತುಂಬ ಒಳ್ಳೆಯವ್ರು ಇರ್ತಾರೆ, ತುಂಬ ತಾಳ್ಮೆ ಇದೆ, ಆ ತಾಳ್ಮೆ ನಿನ್ನಲ್ಲೂ ಇದೆ. ಆಮೇಲಿಂದ ಯಾರಿಗೂ ಮನಸ್ಸಿಗೂ ನೋವು ಮಾಡಲ್ಲ, ಆದರೆ ನೀನು ಅಷ್ಟೇ ಯಾರ ಮನಸ್ಸಿಗೂ ನೋವಾಗಲ್ಲ. ನಿನ್ನ ಮನ್ಸಿಗೆ ನೋವಾದರೂ ಅವ್ರು ನಿನ್ನ ಮನ್ಸಿಗೆ ನೋವು ಮಾಡಿದ್ರು ಅದು ನೀನು ಅವ್ರ ಮನಸ್ಸಿಗೊಂದು ನೋವು ಮಾಡಲ್ಲ. ಹಂಗಾಗಿ ಅವ್ರು ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಇದೆ, ನಿನಗೂ ಅಷ್ಟೇ ತುಂಬ ಆ ಥರ ಇದೆ. ನಿನಗೆ ತುಂಬ ಹೊಂದಾಣಿಕೆ ಆಗುತ್ತೆ ನಿನಗೂ ನಮ್ಮ ಅತ್ತೆಗೆ. ಆದರೆ ಅವಳಲ್ಲಿ 1% ಕೂಡ ನಾನು ಆ ಥರ ನೋಡಿಲ್ಲ ಅಶ್ವಿನಿಯಲ್ಲಿ. ಅವಳಿಗೆ ತಾಳ್ಮೆ ಅನ್ನೋದಿಲ್ಲ, ಅವಳು ಒಂಥರ ಡಿಫ್ರೆಂಟಾಗಿದ್ದಾಳೆ. ಹಂಗಾಗಿ ಅವಳ ಮೇಲೆ ನಂಗೆ ತುಂಬ ಡೌಟ್ ಬರ್ತಿದೆ. ಇನ್ನೊಂದು ಮೇನ್ ಏನು ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆ ಮಾವ ಒಂದು ಸುಳ್ಳು ಹೇಳಲ್ಲ. ಅದ್ರಲ್ಲಿ ಇವಳು ಸುಮ್ಮನೆ ಸುಳ್ಳು ತುಂಬ ಫೇಕ್ ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ, ಅದಕ್ಕೆ ನಾನು ಹೇಳಿದ್ದು ಅಂತ ಹೇಳ್ತಾ ಇರ್ತಾನೆ. ಓ ಹೌದಾ, ಬಿಡಿ ಹೋಗಲಿ, ಆ ಫೇಕ್ ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಹೌದು ಯೋಚನೆ ಮಾಡಬೇಕು, ಯಾರೋ ಮನೆಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಅಂದಮೇಲಿಂದ ಯೋಚನೆ ಮಾಡಬೇಕು ಅಂತೇಳಿ ಈ ಕಡೆ ಹೇಳ್ತಾ ಇರ್ತಾನೆ. ಅಲ್ಲ ಅದು ಹೆಂಗೆ ಇವ್ರು ಮನೆಯವರು ಹೆಂಗೆ ನಂಬಿದ್ರು ಅಂತೇಳಿ ಈ ಕಡೆ ಕೇಳ್ತಿರ್ಬೇಕಾದ್ರೆ, ಅಲ್ಲಿ ಅವಳಿಗೆ ಮಚ್ಚೆ ಇದೆ, ಆ ಮಚ್ಚೆ ನಂಬ್ಕೊಂಡು ಅವಳೇ ಇದು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾನೆ. ಅದಕ್ಕೆ ಭೂಮಿ ಇದ್ದರೆ ನನ್ನಲ್ಲೂ ಮಚ್ಚೆ ಇದೆ, ನನ್ನನ್ನು ನಮ್ಮ ಅಪ್ಪ ಅಮ್ಮ ಹುಡುಕ್ಬೋದಿತ್ತಲ್ವ, ನಾನು ಹುಡುಕ್ಬೋದಾ ಅಂತ ಕೇಳ್ತಿರ್ಬೇಕಾದ್ರೆ, ಬೇಡ ಬೇಡ ಫಸ್ಟ್ ನನ್ನ ಭಾಗ್ಯಮ್ಮನ ಬಿಡಿಸ್ಕೊ ಬರ್ಬೇಕು, ಆಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಏನಿಲ್ಲ, ಅವಳು ಚಿಕ್ಕ ವಯಸ್ಸಿಂದ ಹಾಡಿ ಬೆಳೆದಿರೋ ಎಲ್ಲ ಪುಟ್ಟ ಸಾಮಾನು ಹಿಡ್ಕೊಂಡು ನಮ್ಮ ಮಾವನ ನಂಬಿಸಿದ್ದಾರೆ, ಅಂಥದ್ರಲ್ಲಿ ಅವಳಿಗೆ ಒಂದು ಮಚ್ಚೆ ಇದೆ, ಗುರುತು ಮಚ್ಚೆ ಇದೆ, ಅದನ್ನು ನಂಬ್ಕೊಂಡು ಮನೆಯವರೆಲ್ಲ ಇದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಎತ್ತಂದೆಗೆ ರಕ್ತ ಯಾರ್ದು ಅಂತ ಗೊತ್ತಾಗದೇ ಇರುತ್ತಾ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಇನ್ನೊಂದು ಮತ್ತು ದೊಡ್ಡ ಸಾಹೇಬ್ರಿಗೆ ಅಶ್ವಿನಿನೇ ನಿಜವಾದ ಮನಸ್ವಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಅಂತೇಳಿ ಹೇಳ್ತಿರ್ತಾಳೆ. ನನಗೂ ಹಾಗೆ ಅನಿಸ್ತಿದೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ನಿನಗೆ ಹೇಳೋದಕ್ಕಾಗಲ್ಲ, ನೀನೊಂಥರ ಎಮೋಷ್ನಲ್ ಫುಲ್ಲು, ಸರಿ ನೀನು ಕೆಲಸ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಸರಿ ಆಯಿತು ಸತ್ಯಣ್ಣ, ನನಗೆ ಸ್ವಲ್ಪ ಔಟ್ಸೈಡ್ ಹೋಗೋದಿದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೋಗ್ತಾನೆ. ಅದೇ ಟೈಮ್ಗೆ ಶ್ರವಣು ಮಗಳನ್ನ ಮನೆಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಅದಕ್ಕೆ ಅಶ್ವಿನಿನ ಕರ್ಕೊಂಡು ಬಂದುಬಿಟ್ಟು, ನೋಡಿ ಇದೆ ನಿಮ್ಮ ಮನೆ ಮುಂದೆ, ನಾವು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಹೇಳ್ತಿರ್ತಾರೆ. ಅಶ್ವಿನಿಗೆ ತುಂಬಾ ನಾಟಕ ಆಡ್ತಾ ಇರ್ತಾಳೆ. ಹೌದಾ ಅಪ್ಪ, ಸರಿ ಆಯಿತು ಅಂತ ಹೇಳ್ತಾರೆ. ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಈ ಮನೆ ಬಿಟ್ಟು ಹೋಗೋಂಗಿಲ್ಲ, ನಾವು ಇದೇ ಮನೇಲಿ ಇರೋಣ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡ್ಬರ್ತಿರ್ತಾನೆ. ಸರಿ ಆಯಿತು, ಒಂದು ನಿಮಿಷ ಇರು, ಹೋಗಬೇಡ ಒಳಗಡೆ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ಆರತಿ ತಟ್ಟೆ ತೊಗೊಂಡು ಬರ್ತಾನೆ. ಆರತಿ ತಟ್ಟೆ ತೊಗೊಂಡು ಬಂದು ಅವನೇ ಆರತಿ ಮಾಡಿಬಿಟ್ಟು ಅವನೇ ಕುಂಕುಮ ಎಲ್ಲ ಇಟ್ಟು ಹೇಳ್ತಾನೆ. ಸರಿ ಮನೆಗೆ ಬರಗಾಲಿಟ್ಟು ಒಳಗೆ ಬಾ ಮನಸ್ವಿ ಅಂತ ಹೇಳ್ತಾನೆ. ಸರಿಯಪ್ಪ ಅಂತಬಿಟ್ಟು ಅವಳು ಕೂಡ ಮನೆ ಒಳಗಡೆ ಹೋದಾಗ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಇಷ್ಟು ದೊಡ್ಡ ಮನೆ ಇದೆ, ಇಷ್ಟು ದೊಡ್ಡ ಮನೆಗೆ ನಾನಿದೆ ಅನ್ನೋ ಥರ ತೋರಿಸ್ತಾ ಇರ್ಬೇಕಾದ್ರೆ, ನಾನು ಇಲ್ಲಿ ತುಂಬ ಸಲ ಬಂದಿದ್ದೀನಿ ಅಂತ ಫೀಲ್ ಆಗ್ತಿದೆ ಅಪ್ಪ ಅಂತ ನಾಟಕ ಆಡ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು, ಹೌದು ನಾವು ಪದೇ ಪದೇ ಈ ಮನೆಗೆ ಬರ್ತಿದ್ವಿ, ನಾನು ನಿಮ್ಮಮ್ಮ ಎಲ್ಲರೂ, ಹಂಗಾಗಿ ನಿನ್ಗೆ ಹಳೆ ನೆನಪು ಬರ್ತಿರ್ಬೋದು ಅಂತ ಹೇಳಿದಾಗ, ಈ ಕಡೆ ಸೈಡಲ್ಲಿ ಅವ್ರ ಅಮ್ಮನ ಫೋಟೋ ಇರುತ್ತೆ. ಅವ್ರ ಅಮ್ಮನ ಫೋಟೋ ನೋಡ್ಬಿಟ್ಟು ಅದ್ರ ಹತ್ರ ಹೋಗ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಶ್ರವಣ್ ಇದ್ದಿದ್ದು ಕೂಡ ಅದ್ರ ಹತ್ರ ಹೋಗ್ತಾನೆ, ಫೋಟೋ ಹತ್ರ ಹೋಗ್ಬಿಟ್ಟು ನಿಂತ್ಕೊತಾನೆ. ಆವಾಗ ಎಲ್ಲಿದ್ಯಾ ಅಮ್ಮ ಅಂತ ಹೇಳಿ ನಾಟಕ ಆಡ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.